ನಿತ್ಯ ನಾವು ದೇವರನ್ನು ಪೂಜಿಸುವಾಗ ಗಂಟೆಯನ್ನು ಉಪಯೋಗಿಸುತ್ತೇವೆ. ಆದರೆ ಗಂಟೆಯನ್ನು ಪೂಜೆಯಲ್ಲಿ ಯಾಕೆ ಉಪಯೋಗಿಸಬೇಕು? ಗಂಟೆಯನ್ನು ಪೂಜೆಯಲ್ಲಿ ಬಾರಿಸುವುದರಿಂದಾಗುವ ಪ್ರಯೋಜನವೇನು? ದೇವಸ್ಥಾನದಲ್ಲಿ ದೇವರ ಮುಂದೆ ಇರುವ ಘಂಟೆ ತುಂಬಾ ವಿಶೇಷವಾಗಿದೆ. ಅದರಲ್ಲೂ ಹಿಂದೂಗಳು ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಘಂಟೆ ಬಾರಿಸದೆ ದೇವರ ದರ್ಶನ ಮಾಡುವುದಿಲ್ಲ. ದೇವರನ್ನು ಸ್ಮರಿಸಿ ಘಂಟೆ ಬಾರಿಸಿದರೆ ಇಷ್ಟಾರ್ಥ ಸಿದ್ಧಿಸುತ್ತದೆ ಎಂಬ ಪ್ರತೀತಿ ಇದೆ. ದೇವಸ್ಥಾನಕ್ಕೆ ಹೋದ ನಂತರ ನೀವು ಮೊದಲು ನಿಮ್ಮ ಕಾಲು ಮತ್ತು ಕೈಗಳನ್ನು ಸ್ವಚ್ಛಗೊಳಿಸಬೇಕು. ಮೊದಲು ಧ್ವಜಸ್ತಂಭವನ್ನು ನೋಡಿ ನಮಸ್ಕಾರ ಮಾಡಬೇಕು. ಧ್ವಜಸ್ತಂಭದ ಸುತ್ತ 3 ಸುತ್ತು ಪ್ರದಕ್ಷಿಣೆ ಹಾಕಬೇಕು. ದೇವಸ್ಥಾನದಲ್ಲಿರುವ ಧ್ವಜಸ್ತಂಭದ ಛಾಯೆ ನಮ್ಮ ಮೇಲೆ ಬೀಳದಂತೆ ನೋಡಿಕೊಳ್ಳಬೇಕು. ದೇವಾಲಯದ ಹಿಂಭಾಗದಲ್ಲಿ ರಾಕ್ಷಸರಿದ್ದಾರೆ ಎನ್ನುತ್ತಾರೆ. ಪ್ರದಕ್ಷಿಣೆ ಮಾಡುವಾಗ ದೇವಾಲಯದ ಹಿಂಭಾಗವನ್ನು ಮುಟ್ಟಬಾರದು. ಪ್ರದಕ್ಷಿಣೆಯನ್ನು ಪೂರ್ಣಗೊಳಿಸಿದ ನಂತರ ಗರ್ಭಗುಡಿಯಲ್ಲಿರುವ ದೇವರನ್ನು ನೋಡಿ ಕಣ್ಣು ಮುಚ್ಚಬೇಕು. ದೇವರಿಗೆ ನಮಸ್ಕರಿಸಿ ಮತ್ತು ದೇವರ ಹೆಸರನ್ನು 3 ಬಾರಿ ಜಪಿಸಿ ನಂತರ ನಿಮ್ಮ ಬಲಗೈಯಿಂದ 3 ಬಾರಿ ದೇವಾಲಯದಲ್ಲಿ ಗಂಟೆಯನ್ನು ಬಾರಿಸಿ. ಘಂಟೆ ಬಾರಿಸುವ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ಆಸೆಯನ್ನು ದೇವರಿಗೆ ಹೇಳಿ. ಘಂಟೆ ಬಾರಿಸಿ ದೇವರ ಮುಂದೆ ಯಾವುದಾದರೂ ಇಷ್ಟಾರ್ಥವನ್ನು ಬಯಸಿ ಘಂಟೆ ಬಾರಿಸಿದರೆ ಅದು ದೇವರ ಪಾದ ತಲುಪುತ್ತದೆ ಎಂಬುದು ಭಕ್ತರ ನಂಬಿಕೆ. ಯಾವುದೇ ದೇವಸ್ಥಾನದಲ್ಲಿ 108 ಪ್ರದಕ್ಷಿಣೆಯನ್ನು ಮಾಡಬೇಕು. ಓಂಕಾರವನ್ನು ಪಠಿಸುವಾಗ ಪ್ರದಕ್ಷಿಣೆ ಹಾಕುವಾಗ ದೇವಾಲಯದಲ್ಲಿ ದೇವರ ದರ್ಶನಕ್ಕೆ ಬರುವ ಮೊದಲು ಬಯಸಿದ ಇಷ್ಟಾರ್ಥಗಳು ನೆರವೇರುತ್ತವೆ ಎಂದು ಆಧ್ಯಾತ್ಮಿಕ ಪಂಡಿತರು ಹೇಳುತ್ತಾರೆ. ಆದರೆ ಘಂಟಾನಾದದ ಬಗ್ಗೆ ಪುರಾಣಗಳಲ್ಲಿ ಒಂದು ದಂತಕತೆ ಅಡಗಿದೆ. ಅಂದರೆ ಏಕತಡೆ, ದ್ವಿತಡೆ, ರೋಗ, ಸಂಕಟ, ಸುಖ, ಸಮೃದ್ಧಿ. 2 ಬಾರಿ ಘಂಟೆ ಬಾರಿಸುವುದರಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. 3 ಬಾರಿ ಘಂಟೆ ಬಾರಿಸುವುದರಿಂದ ನಮ್ಮ ದೇಹ ಮತ್ತು ಮನಸ್ಸಿಗೆ ಸಂತೋಷವಾಗುತ್ತದೆ ಎಂದರೆ ನಿಮ್ಮ ಜೀವನದಲ್ಲಿ ಯಾವುದೇ ತೊಂದರೆಗಳಿಲ್ಲದೆ ನೀವು ಸಂತೋಷದಿಂದ ಬದುಕುತ್ತೀರಿ ಎಂದರ್ಥ. ಭಗವಂತನಿಗೆ ಹರತಿಯನ್ನು ಕೊಡುವಾಗ ನೈವೇದ್ಯ ಮಾಡುವಾಗ ಬಹಳ ಶಕ್ತಿ ಇರುತ್ತದೆ. ಪ್ರಮುಖ ಪೂಜೆಗಳನ್ನು ಮಾಡುವಾಗ ಮನೆಯಲ್ಲಿ 3 ಬಾರಿ ಗಂಟೆಯನ್ನು ಬಾರಿಸಲಾಗುತ್ತದೆ. ನಮ್ಮ ಮನೆಗೆ ಎಲ್ಲಾ ದೇವತೆಗಳು ಬರುತ್ತಾರೆ ಮತ್ತು ನಮ್ಮ ಮನೆಗೆ ಬರುವ ದೇವತೆಗಳನ್ನು ಮೆಚ್ಚಿಸಲು ನಾವು ಗಂಟೆಯನ್ನು ಬಾರಿಸುತ್ತೇವೆ. ಆದರೆ ಮನೆಯಲ್ಲಿ ಘಂಟೆ ಬಾರಿಸುವಾಗ ನೀವು ಸಣ್ಣ ಮಂತ್ರವನ್ನು ಓದಿ ದೇವರಿಗೆ ಘಂಟೆ ಬಾರಿಸಿದರೆ 1000 ಬಾರಿ ಸಿಗುತ್ತದೆ ನೀನು ಮಾಡಿದ ಪೂಜೆಯ ಫಲ. ಮತ್ತು ಆ ಮಂತ್ರವು ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಾಂ ಕುರು ಗಂಟೆ ವರಂ ನಾದಂ ದೇವತಾಸ್ಥಾನ ಸನ್ನಿಧೋ. ಈ ಮಂತ್ರವನ್ನು ಹೇಳಿ ಗಂಟೆಯನ್ನು ಬಾರಿಸಿದರೆ ಜನ್ಮಾಂತರದಲ್ಲಿ ಪುಣ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ಮಾಡಿದ ಪೂಜೆಯ ಫಲ ಖಂಡಿತ ಸಿಗುತ್ತದೆ. ಮಾಡಲಾಗಿದೆ. ಮಹಿಳೆಯರು ತಲೆಗೂದಲು ಬಿಟ್ಟು ದೇವಸ್ಥಾನಕ್ಕೆ ಹೋಗಬಾರದು. ಅನೇಕ ಜನರು ದರ್ಶನದ ನಂತರ ದೇವಸ್ಥಾನದಲ್ಲಿ ಕುಳಿತುಕೊಳ್ಳದೆ ಬರುತ್ತಾರೆ. ಆದರೆ ಹಾಗೆ ಮಾಡಬಾರದು. ಕನಿಷ್ಠ 2 ನಿಮಿಷಗಳ ಕಾಲ ದೇವಸ್ಥಾನದಲ್ಲಿ ಕುಳಿತುಕೊಳ್ಳಬೇಕು. ದೇವಸ್ಥಾನದಿಂದ ಮನೆಗೆ ಬಂದ ತಕ್ಷಣ ಸ್ನಾನ ಮಾಡಬೇಡಿ ಎಂದು ವಿದ್ವಾಂಸರು ಸಲಹೆ ನೀಡುತ್ತಾರೆ. ದೇವಸ್ಥಾನವನ್ನು ಪ್ರವೇಶಿಸಿದಾಗ ಧನಾತ್ಮಕ ಶಕ್ತಿಯು ನಮ್ಮ ದೇಹವನ್ನು ಪ್ರವೇಶಿಸುತ್ತದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ನಾವು ಮನೆಗೆ ಬಂದು ತಕ್ಷಣ ಸ್ನಾನ ಮಾಡಿದರೆ ಆ ಧನಾತ್ಮಕ ಶಕ್ತಿಯು ದೂರವಾಗುತ್ತದೆ. ಪುಣ್ಯವು ನಿಮಗೆ ಸಂಪೂರ್ಣವಾಗಿ ಲಭ್ಯವಿಲ್ಲ. ದೇವಸ್ಥಾನದಲ್ಲಿ ದರ್ಶನದ ನಂತರ ಒಬ್ಬರು ಶತಗೋಪುರವನ್ನು ತೆಗೆದುಕೊಳ್ಳಬೇಕು. ವಿಷ್ಣುವಿನ ಪಾದಗಳು ಶತಗೋಪುರದ ಮೇಲಿರುತ್ತವೆ. ಅರ್ಚಕರು ಶತಗೋಪುರವನ್ನು ಅರ್ಪಿಸುವಾಗ ತಲೆ ಬಾಗಿಸಿ ಮತ್ತು ನಿಮ್ಮ ಆಸೆಯನ್ನು ಮನಸ್ಸಿನಲ್ಲೇ ಕೇಳಿಕೊಳ್ಳುತ್ತಾರೆ. ಇದು ಅನೇಕರಿಗೆ ತಿಳಿದಿಲ್ಲ. ತೀರ್ಥ ತೆಗೆದುಕೊಂಡ ಕೈಯನ್ನು ನೀರಿನಿಂದ ತೊಳೆಯಬೇಕು. ದೇವಸ್ಥಾನದಲ್ಲಿ ದೇವರ ಮುಂದೆ ಘಂಟೆ ಬಾರಿಸುವುದರಿಂದ ಶಬ್ದ ಕೇಳಿದಾಗ ಆ ಪ್ರದೇಶದಲ್ಲಿನ ದುಷ್ಟ ಶಕ್ತಿಗಳು ಮತ್ತು ಕೆಟ್ಟ ಶಕ್ತಿಗಳು ದೂರವಾಗುತ್ತವೆ. ಇದರಿಂದ ನಿಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಮೊಳಗುವುದು ಸಕಲ ಐಶ್ವರ್ಯದ ಸಂಕೇತವೆಂದೂ ಹೇಳಲಾಗುತ್ತದೆ. ದೇವಸ್ಥಾನಗಳಲ್ಲಿ ಮಾತ್ರವಲ್ಲದೆ ಮನೆಗಳಲ್ಲಿಯೂ ಘಂಟೆಯ ಶಬ್ದವು ಮನಸ್ಸಿಗೆ ಆಧ್ಯಾತ್ಮಿಕ ಸಂತೋಷವನ್ನು ನೀಡುತ್ತದೆ. ಘಂಟೆಯ ಪ್ರತಿಯೊಂದು ಭಾಗವು ತನ್ನದೇ ಆದ ವಿಶಿಷ್ಟತೆಯನ್ನು ಹೊಂದಿದೆ. ಘಂಟೆಯ ನಾಲಿಗೆಯು ಸರಸ್ವತಿ ದೇವಿಯ ಸಂಕೇತವನ್ನು ಹೊಂದಿದೆ. ಘಂಟೆಯ ಮುಖವು ಬ್ರಹ್ಮ, ಹೊಟ್ಟೆಯ ಮೇಲೆ ರುದ್ರ, ತುದಿಯಲ್ಲಿ ವಾಸುಕಿ, ಗರುಡ ಚಕ್ರ, ಹನುಮ ಮತ್ತು ಮಣಿಕಟ್ಟಿನ ಮೇಲೆ ನಂದಿಯನ್ನು ಹೊಂದಿದೆ ಎಂದು ಪುರಾಣಗಳು ಹೇಳುತ್ತವೆ. ಕಂಚಿನಿಂದ ಮಾಡಿದ ಘಂಟೆಯನ್ನು ಬಾರಿಸಿದಾಗ ಓಂ ಶಬ್ದವು ಕೇಳಿಸುತ್ತದೆ ಎಂದು ಹೇಳಲಾಗುತ್ತದೆ. ಮತ್ತು ಈ ಶಬ್ದವನ್ನು ಕೇಳುವುದರಿಂದ ಮನುಷ್ಯನಲ್ಲಿರುವ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಮನಸ್ಸು ದೇವರಲ್ಲಿ ನೆಲೆಗೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ. ಈ ಸಂಕ್ಷಿಪ್ತವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.